ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಈಗಂತೂ ಎಲ್ಲ ಮಾಧ್ಯಮ ಸುತ್ತ, ಅದರಲ್ಲೂ ಕನ್ನಡದ ಮಾಧ್ಯಮಗಳಲ್ಲೇ ಕಾಲು ತುಳಿತ ಸತ್ತವ್ರ ಬಗ್ಗೆ ಕರುಣೆ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಆಡಳಿತಾರೂಢ, ವಿರೋಧ ಪಕ್ಷಗಳು, ಜೊತೆಗೆ ಮೀಡಿಯಾ. ಮತ್ತು ನಿಶ್ಚಿತ ಅದು ಮಾಡಲೇಬೇಕಾದ ಕೆಲಸ. ಸತ್ತವರಿಗಾಗಿ ದುಃಖಿಸುವಂಥ, ನೋವಾಗುವಂಥ ಮಾತು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ಹಾಗಾದರೆ ಘಟನೆ, ಆದರೆ ಈಗಾಗಲೇ 4 ಸಂಸ್ಥೆಗಳಿಂದ ತನಿಖೆ ಹಚ್ಚಿಬಿಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ಶುರುವಾಗಿದೆ. ಒಂದೊಂದು ತನಿಖೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರು ತಪ್ಪಿತಸ್ಥರು, ಯಾರಲ್ಲ, ಎಲ್ಲರ ಕೈ ಇದರಲ್ಲಿ ಅದು. ಹೀಗಾಗಿ ಮೋಸ್ಟ್ಲಿ ಸರ್ಕಾರ ಸೇಫ್, ಎಷ್ಟು ಹೇಳ್ಬೋದು. ಯಾಕಂದರೆ ಏನೋ ನಮ್ಮ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯರನ್ನ ಜೊತೆಗೆ DK ಅವರನ್ನು ಚರ್ಚೆಗೆ ಕರೆದಿದ್ದಾರೆ ಜಿಲ್ಲೆಗೆ ಅಂತ. ಏನೋ ಬುಲಾವ್ ಮಾಡಿದ್ದಾರೆ, ಬಾಪ ಏನೋ ಏನು ಮಾಡಿದಿರಿ, ಏನು ನಡೀತಿದ್ದು ಕೇಳ ಇರ್ಬೋದು. ಇದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸತ್ತೋದವ್ರನ್ನ ಸತ್ತು ಹೋಗಿದ್ದಾರೆ ಪಾಪ, ಮರಣ ಜೀವನದಲ್ಲಿ ಬರಲಾರದು. ಅದಿಂಥ ಘಟನೆ ಯಾಕಾಯಿತು, ಕಾರಣಕರ್ತರು ಯಾರು? ಈಗ 4 ಆಯೋಗಗಳಿದ್ದಾವೆ, ಅವು ಮಾಡಿ ತಿಳಿಸ್ತಾರೆ. 4 ತನಿಖಾ ಸಂಸ್ಥೆಗಳು. ಅದರಲ್ಲಿ ಯಾರು ಸತ್ಯ, ಎಷ್ಟು ಸುಳ್ಳು, ಯಾರು ಹೇಳ್ತಾರೆ ನೋಡುವಾಗ ಬರ್ತದೆ ಅದರಲ್ಲೇ. ಯಾಕಂದ್ರೆ 4 ತನಿಖಾ ಸಂಸ್ಥೆಗಳು ತನಿಖೆ ಮಾಡುತ್ತಿರುವಾಗ ನೋವು ಯಾವ ರೀತಿ ಆಗ್ತದೆ ಅಂತೇಳಿ ಈಗ ಅದ್ರ ಮೇಲೆ ಹಾಕೋದು ಎಲ್ಲರೂ. ಯಾರು ಮುಖ್ಯಮಂತ್ರಿ ಇರಲಿ, ಉಪಮುಖ್ಯಮಂತ್ರಿ ಇರಲಿ, ವಿರೋಧ ಪಕ್ಷಗಳಿರಲಿ. ವಿರೋಧ ಪಕ್ಷಗಳು ಇನ್ನೇನು ಹೇಳೋಕ್ಕೆ ಸಾಧ್ಯದ? ಗವಾಯಿ ಅವ್ರನ್ನ ತನಿಖೆಗೆ ಹಚ್ಚಿ ಅಂತ ಈಗಾಗಲೇ 6 ವರ್ಷಕ್ಕೆ ಅವ್ರು ಹೇಳಿದ್ದು ನಾವು ನೋಡಿದ್ದೀವಿ. ಒಟ್ಟಾರೆಯಾಗಿ ಎಲ್ಲರೂ ತಮ್ಮ ಸಿಂಪತಿನ ತೋರಿಸೋರು. ಮತ್ತು ಆಲ್ರೆಡಿ ನಮಗೆ ತಿಳಿದಷ್ಟು ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಆದರೂ, ಸಿದ್ದರಾಮಯ್ಯನವರಾದರೂ ಸಹಿತ ಆದ ತಕ್ಷಣ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಸಮಯ ಸಲುವಾಗಿ. ನನಗೆ ಪೋಣಿ 5 ಅಂದರೆ ಸಾಯಂಕಾಲ 15 ನಿಮಿಷ ಕಡಿಮೆ ಇದ್ದಾಗ 6ಕ್ಕೆ 15 ನಿಮಿಷ ಕಡಿಮೆ ನನಗೆ ಗೊತ್ತಾಯಿತು ಅಂತೇಳಿ ಏನೋ ಹೇಗೆ ಕೊಟ್ಟಿದ್ದಾರೆ. ಆ ಸಮಯ ಗೊತ್ತಿದ್ದರೂ ಗೊತ್ತಿಲ್ಲದಂಗೆ ಘಟನೆ ಮಾಡ್ತಾಯಿದ್ದಾರೋ ಅಥವಾ ಗೊತ್ತಿಲ್ಲ ಅಂತ ಅವ್ರು ಹೇಳಿದ ಪ್ರಕಾರ ನೋಡು